ವರವ್ಯಾಸ ಮುನಿಪದ ತುಂಬ ಕಾಲತನಾಗಿಯೇ ನಾದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿಯೇ ಕವಿಗಳ ಸಂದಡಿಗೆ ಬಲಬಹುದು ಪೇಳುವಿರಿ ಕಥಾಮೃತವ ಆ ಇರುವಂತಹ ಸ್ಥಳ ಕೌರವೇಶ್ವರ ಮಹಾಭೂತ ಭೂಪತಿಗಳೆಂಬುದಾಗಿ ಕೇಳಿದ್ದೇನೆ. ಬಂದಂತ ಕಾರ್ಯ ಏನದು? ಅಲ್ಲಿ ಪಾಂಡವರ 7 ಅಕ್ಷೋಹಿಣಿ ಸೈನ್ಯಕ್ಕೆ ಉತ್ತರವಾಹಿ 11 ಅಕ್ಷೋಹಿಣಿ ಸೈನ್ಯದವರಾದರು. ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ನಮಗೆ ಜಯವಿಲ್ಲದಾಗಿದೆ ಎಂದು ಚಲನಂಕ ಮಲ್ಲ ಸೌರಮ ಎನ್ನುವ ನನ್ನ ವಿರುದ್ಧ ಕಳಂಕ ಬರೆದಿದೆ. ಅಯ್ಯೋ ಅದಕ್ಕೆ ಕಾರಣವಿಷ್ಟೇ. ಏನು? ಪಟಿಯಾದ ಕೃಷ್ಣನು ಪಾರ್ಥನ ರಥದಲ್ಲಿ ಸಾರಥಿಯಾಗಿರುವಾಗ ನಮ್ಮ ಪ್ರಯತ್ನ ಯಾವುದು ಪ್ರಯೋಜನವಾಗಲಿಲ್ಲ. ಅವರಿಗೆ ಸರಿಸಮಾನರಾಗಿ ನಮ್ಮ ಕಾಲಿಗೆ ಬಲರಾಮ ದೇವರು ಇದ್ದಾರೆ ಎಂದುಕೊಂಡಿದ್ದೆ. ಗೋಹತ್ಯಾ ದೋಷದ ಪರಿಹಾರಕ್ಕಾಗಿ ಭೂತ್ ಪ್ರದಕ್ಷಿಣೆಗೆ ತೆರಳಿದ್ದಾರೆ. ನಮ್ಮ ಅಜ್ಜ ಭೀಷ್ಮರಿಗೆ Hello.
ಆ ಅವರು ಸಾಹಸ ತೋರಿದ್ದಾರೆ. ಆ ಆಡಿದ ಮಾತಿನಂತೆ ದಿನವೊಂದಕ್ಕೆ ದಶಸಹಸ್ರ ಕುಟುಂಬದೆಲ್ಲರ ಪ್ರಾಣವನ್ನು ಕಳೆದಿದ್ದಾರೆ. ಹಾ ಹಾಗಾದರೂ ನಮ್ಮ ಪಾಲಿಗೆ ಪ್ರಯೋಜನವಾಗಲಿಲ್ಲ. ಆ ಕೊನೆಯಲ್ಲಿ ಶಿಖಂಡಿಯನ ಮನದಿಂದ ಪಾರ್ಥನ ಸರಮಂಚಕ್ಕೆ ಶರಣೊಡ್ಡಿದರು. ಅಲ್ಲಿಗೆ ಅವರ ಕಥೆ ಮುಗಿಯಿತು. ಹಾ ವಿದುರನ ಕರದಲ್ಲಿ ಮನಸ್ಸಿರುವವರೆಗೂ ಭಯವಿಲ್ಲದಂತೆ ನಂಬಿದ್ದೆ. ಹ್ಮ್ ಬರೇ ನಂಬಿದ್ದು ಮಾತ್ರ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದೆ ಎನ್ನುವ ನೆವರದಿಂದ ಆ ಅವನ ಬಿಲ್ಲನ್ನು ಅವನೇ ಮುರಿದ. ಹಾ ಹಾಗಾದರೂ ಇದಕ್ಕೆ ಗೆಳೆಯರು ಭೀಷ್ಮರ ನಂತರ ಕೋಲಗೂರು ದ್ರೋಣರಿಗೆ ಸೇನಾಧಿಪತ್ಯವನ್ನು ಕೊಟ್ಟಿದೆ. ಹ್ಮ್ ಅವರು ಕಡಿಮೆ ಮಾಡಲಿಲ್ಲ. ನಿನ್ನೆ ನಡೆದ ಯುದ್ಧದಲ್ಲಿ ಧರ್ಮರಾಯನ ಹೆಣವನ್ನು ಸೆರೆಹಿಡಿದಿದ್ದಾರೆ. ಆ ಹಾಗಾದರೂ ನಮ್ಮ ಪಾಲಿಗೆ ಪ್ರಯೋಜನವಾಗಲಿಲ್ಲ. ಹ್ಮ್ ಆ ಕೃಷ್ಣನ ಕುತಂತ್ರವನ್ನು ಮೀರಿಸಿ ಅರ್ಜುನ ತನ್ನ ಅಣ್ಣನ ಸೆರೆಬಿಡಿಸಿಕೊಂಡು ಹೋಗಿಯೇ ಬಿಟ್ಟ. ಆ ಇನ್ನೇನು ಮಾಡಿದ? ಹೇಗಾದರೂ ಮಾಡಿ ಪಾಂಡವರನ್ನು ಸೋಲಿಸಲೇಬೇಕೆನ್ನುವ ನೆವರದಿಂದ ಆ ಮಾಡುವ ಎಲ್ಲಾ ಪ್ರಯತ್ನವನ್ನು ಮಾಡಿದೆ. ಹ್ಮ್ ಹಾಗಾದರೂ ಯಾವುದೂ ಪ್ರಯೋಜನವಾಗುತ್ತಾ ಇಲ್ಲ. ಆ ಆ ಕೃಷ್ಣನ ಕುತಂತ್ರವನ್ನು ಮೀರಿಸಿ ಪಾಂಡವರನ್ನು ಕದನದಲ್ಲಿ ಸೋಲಿಸುವಂತಹ ಪ್ರತಿಭಟನೆ ನಮ್ಮಲ್ಲಿ ಯಾರೂ ಇಲ್ಲವೇ? ಗೌರವೇಶ್ವರ ಗುರುಗಳೇ, ಯಾತಕ್ಕೆ ಅಧೋವದನಾಗಿ ನಿನ್ನ ಮನಸ್ಸಿನ ಕ್ಲೇಶವನ್ನು ಬಿಡು. ಧೈರ್ಯ ತಾಳು. ಇಂದು ನಡೆಯುವ ದೂರದಲ್ಲಿ ನಿನ್ನ ಗುರುವಿನ ಕರಗುರಿ ಏನೆಂಬುದನ್ನು ಕಣ್ಣಾರೆ ತೋರುತ್ತೇನೆ. ಬಿಡು ಶೋಕ. ಆಚಾರ್ಯರೇ, ನಿಮ್ಮ ಪರಾಕ್ರಮವನ್ನು ತೋರಿಸಲು ಬಂದ ನಡೆಯುವುದೇನು? ಕುರುಕುಲಾಗ್ರಣಿಯೇ ಕೆಳಯ್ಯ ಕುರುಕುಲಾಗ್ರಣಿಯೇ ಕೆಳಯ್ಯ ಕುರುಕುಲಾಗ್ರಣಿಯೇ ಕೆಳಯ್ಯ ನಾಳೆ ಪರಿಗಿಸಿದ ಶೌರ್ಯದ
ರಥಗಳ 50,000ಗಳಲ್ಲಿ ಆ ಗೌರವೇಶ್ವರ, ಗುರುಗಳೇ, ಈ ಗುರುವಿನ ಮಾತು ಬರೆದ ಮಾಚಾರ ಎಂದು ತಿಳಿಯಬೇಡ. ಆ ಬಡದಾಳು ಪ್ರಥಮ ಸಾಲಿನಲ್ಲಿ 3,000 ಮತ್ತು ಹರಿಕಾಲ ಮನೆಗಳನ್ನು ನಿಲ್ಲಿಸಿದ್ದೆ. ಈ ಬಡದಾಳು 50,000 ರಥಗಳಲ್ಲಿ ಶಿಖರವನ್ನು ನಿರ್ಮಿಸಿದ್ದೇನೆ. ಮಾತ್ರವಲ್ಲ, ಅಕ್ಷೋಹಿಣಿ ಕ್ರಮಗಳನ್ನು ಕ್ರಮ ಪ್ರಕಾರವಾಗಿ ತಿಳಿಸಿದ್ದೇನೆ. ಹೀಗೆ ಕ್ರಮ ಪ್ರಕಾರವಾಗಿ ಬರೆದ ಈ ಕೋಟೆಗೆ ಒಂದು ನರಜೂ ಕೂಡ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ನೋಡಿದೆಯಾ? ಗುರುಗಳೇ, ಕೋಟೆಯನ್ನು ಬಲವಾಗಿ ಹಿಡಿದೆ ಒಂದು ನರಜ ಕೂಡ ಒಳ ಹೋಗಲು ಸಾಧ್ಯವಿಲ್ಲದ ಈ ಕೋಟೆಗೆ ಇಷ್ಟು ದೊಡ್ಡ ದ್ವಾರ ಯಾತಕ್ಕೆ? ಇಲ್ಲಿ ಯಾರು ನಿಲ್ಲುತ್ತಾರೆ? ದೊರೆಯೇ, ಗುರುಗಳೇ, ಈ ದ್ವಾರದಲ್ಲಿ ನಿಲ್ಲುವಂತಹ ಚಮ್ಮನ್ ನಮ್ಮಲ್ಲಿ ಯಾರೂ ಇಲ್ಲ ಎಂದು ತಿಳಿಯಬೇಡ. ನಿನ್ನ ಭಾವನಾದ ಸೈಂಧವ ಭೂಪತಿಯನ್ನು ಬಾಗಿಲಲ್ಲಿ ನಿಲ್ಲಿಸುತ್ತೇನೆ. ಆದರೆ ಗುರುಗಳೇ, ಅವನಿಂದ ಈ ಕೋಟೆಯನ್ನು ರಕ್ಷಿಸಲು ಸಾಧ್ಯವೇ? ಗೌರವ, ಗುರುಗಳೇ, ಒಂದು ದಿನದ ಮಟ್ಟಿಗೆ ಹರಣವರದ ಮಹಿಮೆ ನಿನ್ನವನಿಗೆ ಶಿವಶಕ್ತಿಯನ್ನು ಹೊಂದಿದ ಆತನನ್ನು ಈ ದಿನ ಯಾರೂ ಎದುರಿಸಲು ಸಾಧ್ಯವಿಲ್ಲ. ತಿಳಿಯಿತಲ್ಲ? ಈಗ ಒಮ್ಮೆ ಕೋಟೆಯನ್ನು ಪರೀಕ್ಷೆ ಮಾಡು. ಮಾತಾಡೋದಕ್ಕೆ ಯಾರೆಂದು ಕೇಳಿದ್ದೀರಿ? ಸಮಸಪ್ತಕರನ್ನು ಕೇಳಿದ್ದೇನೆ. ನಾವೇ 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 ಸರಿ. ಅಂದಂತಹ ಕಾರ್ಯ ಬಹಳ ವಿಶೇಷವಿದೆ. ಏನದು? ನಿತ್ಯ ಪದ್ಧತಿ ಎಂದಿನಂತೆ ಇನ್ನೂ ಸಹ ಆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆ ನಿತ್ಯ ವಿಧಿಗಳನ್ನೆಲ್ಲ ವಿಧಿವತ್ತಾಗಿ ಪೂರೈಸಿ ನಮ್ಮ ಆರಾಧ್ಯ ದೇವನಾದ ಪ್ರಭು ಪರಮೇಶ್ವರನನ್ನು ಪೂಜಿಸಿ ಪ್ರಸಾದವನ್ನು ಶಿರಸ್ಸಿನಲ್ಲಿ ಧರಿಸಿದ್ದೇನೆ. ಆ ಹಾಗೆ ನನ್ನ ಆಳ್ವಿಕೆ ರಕ್ಕಸರನ್ನೆಲ್ಲ ಕೂಡಿಕೊಂಡು ಆ ಓಲಗ ಕೊಡುವ ಪದ್ಧತಿ. ಮತ್ತೆ ಇಂದು ಕೂಡ ಓಲಗ ಕೊಟ್ಟಿದ್ದೇನೆ. ಮಿತ್ರನಾದ ಗೌರವನ ಹೇಳಿಕೆಯಂತೆ ಆ ಈ ಕುರುಕ್ಷೇತ್ರಕ್ಕೆ ಬಂದು ಬೀಡು ಬಿಟ್ಟಿದ್ದೇನೆ. ಆ ಹಾಗಾದ್ರೆ ಇನ್ನು ತಡ ಮಾಡುವುದಲ್ಲ, ಆ ಆ ಅರ್ಜುನನನ್ನು ಅರಸುತ್ತಾ ಮುಂದೆ ಹೋಗುತ್ತೇನೆ. ಸುರಪನಂದನ ಯೋಚಿಸುತ್ತಾ ನಿರ್ಧರಿಸಲಾರದೆ ಬಹುದು ಕರವ ಮುಗಿ ಅಸುರಾಂತಕನೆ ಅರುಹಿದನು ಭಕ್ತಿಯಲ್ಲಿ ಆ ಎಂತಹ ಪರಿಸ್ಥಿತಿ ಹಾ. ಈ ವಾರ್ತನ ಪಾಲಿಗೆ ಒದಗಿ ಬಂತು. ಆ ನನ್ನ ನೈತಿಕ ಕರ್ಮಗಳನ್ನೆಲ್ಲ ವಿಧಿವತ್ತಾಗಿ ಪೂರೈಸಿ ಹಾ. ಇಂದಿನ ಯುದ್ಧಕ್ಕೆ
ಹಾ ಪಾತಾಳ ಲೋಕದ ನಿವಾಸಿಗಳಾದ ಸಮಸಪ್ತಕರೆನ್ನುವ ದಾನವರು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದಾರಂತೆ. ಹಾ ಪಾರ್ಥನಲ್ಲಿ ಶಕ್ತಿ ಸಾಮರ್ಥ್ಯ ಇರುವುದಾದಲ್ಲಿ ಹಾ ತಕ್ಷಣವೇ ಬಂದು ನಮ್ಮಲ್ಲಿ ಕಾಳಲಿ ಕೊಡಲಿ ಎಂಬುದಾಗಿ ಹೇಳಿ ಕಳುಹಿಸಿದ್ದಾರೆ. ಹಾ ಅಷ್ಟರಲ್ಲೇ ಮತ್ತೊಬ್ಬ ಚಾರಕ ಓಡೋಡಿ ಬಂದ. ಹಾ ಏನು ಎಂದು ವಿಚಾರಿಸಿದಾಗ ಕಲಶ ಸ್ತಂಭವರಾದ ಗುರು ದ್ರೋಣಾಚಾರ್ಯರು ಶುಕ್ರವ್ಯೂಹವೆನ್ನುವ ಬಲವಾದ ಕೋಟೆಯನ್ನು ಬರೆದು ಸಮರಕ್ಕೆ ಸಿದ್ಧರಾಗಿದ್ದಾರಂತೆ. ಓಹೋ ಪಾರ್ಥನಲ್ಲಿ ವ್ಯೂಹ ಭೇದಿಸುವ ಸಾಮರ್ಥ್ಯ ಇರುವುದಾದಲ್ಲಿ ಹಾ ಸಕಲ ಪರಿಕರಗಳೊಂದಿಗೆ ರಣರಂಗಕ್ಕೆ ಬರಲಿ ಎಂಬುದಾಗಿ ಹೇಳಿ ಕಳುಹಿಸಿದ್ದಾರೆ. ಆ ಶಾಸ್ತ್ರ ಪಂಥಕ್ಕನುಸರಿಸಿ ಹಾ ಯುದ್ಧಕ್ಕೆ ಆಹ್ವಾನವಿದ್ದ ಯಾರನ್ನೂ ತಿರಸ್ಕರಿಸುವಂತಿಲ್ಲ. ಈ ಸಂದಿಗ್ಧ ಸಂದರ್ಭವನ್ನು ನಾನು ಹೇಗೆ ವ್ಯವಹರಿಸಲಿ? ಹಾ ಯಾರನ್ನ ಕೇಳಲಿ? ಹಾ ಭಾವನು ದೇವನು ಆಗಿರುವ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಹಾ ಯಾವಾಗಲೂ ಅವನ ಹೇಳಿಕೆಯನ್ನ ಮೀರಿ ಮುಂದೆ ನಡೆದವನು ನಾವಲ್ಲ. ಹಾ ಈ ಸಂದಿಗ್ಧ ಸಂದರ್ಭವನ್ನ ಬಗೆಹರಿಸಲು ಅವನನ್ನೇ ಕೇಳುತ್ತೇನೆ. ಹಾ. ಓ ವಾಸುದೇವ, ಬಂದ ತಕ್ಷಣ ತೋಳಲ್ಲಿಗೆ ಕಿರಿಯದ ಏನು ವಿಶೇಷ? ದೇವಾದಿ ದೇವ, ನಿನ್ನ ಪಾದದ್ವಯಗಳಿಗೆ ವಂದಿಸಿದ್ದೇನೆ. ಕರೆದ ಕಾರಣವೇನು? ಕೇಳಯ್ಯ ನಾನು ನುಡಿಯ ವಾಸುದೇವ ಕೇಳಯ್ಯ ನಾನು ನುಡಿಯ ವಾಸುದೇವ ಕೇಳಯ್ಯ ನಾನು ನುಡಿಯ ವಾಸುದೇವ ಈಗ ಬೇಡುವೆ ಮುಂದಾಲೋಚನೆಯ ವಾಸುದೇವ ಈಗ ಬೇಡುವೆ ಮುಂದಾಲೋಚನೆಯ ವಾಸುದೇವ ಕೇಳಯ್ಯ ನಾನು ನುಡಿಯ ವಾಸುದೇವ ಓ ಭಕ್ತಬಂಧು, ಪದತಲದಲ್ಲಿ ನಾನಾಡುವ ಮಾತನ್ನು ದಯವಿಟ್ಟು ಆಲಿಸಬೇಕು. ನನ್ನಿಂದ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಯನ್ನು ನನ್ನನ್ನು ಕಾಡುತ್ತಾ ಇದೆ. ನಿನ್ನನ್ನು ಕಾಡುತ್ತಿರುವ ಸಮಸ್ಯೆ ಯಾವುದೇನು? ಮೊದಲು ಸಮಸ ತಕರಾಚರ ವಾಸುದೇವ ಮೊದಲು ಸಮಸ ತಕರಾಚರ ವಾಸುದೇವ ಮೊದಲು ಸಮಸ ತಕರಾಚರ ವಾಸುದೇವ ಕಲಯ ಕೊಡಗಲು ಸುರಿ ಓದರಯ್ಯ ವಾಸುದೇವ ಕಲಯ ಕೊಡಗಲು ಸುರಿ ಓದರಯ್ಯ ವಾಸುದೇವ ಕೇಳಯ್ಯಾರ ಬೆಂಬರುಡಿಯ ವಾಸುದೇವ ದೇವ, ಇಂದಿನ ಯುದ್ಧದ ಸಿದ್ಧತೆಯಲ್ಲಿ ನಾನಿರುವಾಗ ಚಾರಕನೋರ್ವ ಓಡಿ ಬಂದ. ಏನು ಎಂದು ಅವರನ್ನು ವಿಚಾರಿಸಿದಾಗ ಪಾತಾಳ ಲೋಕದ ನಿವಾಸಿಗಳಾದ ಸಮಸಪ್ತಕರೆನ್ನುವ ದಾನವರು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದಾರಂತೆ. ಪಾರ್ಥನಲ್ಲಿ ಶಕ್ತಿ ಸಾಮರ್ಥ್ಯ ಇರುವುದಾದಲ್ಲಿ ತಕ್ಷಣವೇ ಬಂದು ನಮ್ಮಲ್ಲಿಗೆ ಕಾಳಲು ಕೊಡಲಿ ಎಂಬುದಾಗಿ ಹೇಳಿ ಕಳಿಸಿದ್ದಾರೆ. ಸರಿಯಲ್ಲ ಹಾಗಿದ್ರೆ ಜಗಸಿದ್ಧವಾಗಿದೆ, ಹೊರಡೋಣ. ಹೇಳು. ದೇವ, ಹಾಗಾಗುವುದಿಲ್ಲ. ಅಷ್ಟರಲ್ಲೇ ಮತ್ತೊಬ್ಬ ಚಾರಕ ಓಡೋಡಿ ಬಂದ. ಯಾರು ಆತ? ವಿಚಾರಿಸಿದೆಯಾ? ವಿಚಾರಿಸಿದೆ. ಗರುಡಿಯಾಚಾರ್ಯರ ಕಡೆಯಿಂದ ಬಂದವನಂತೆ. ಬಂದವ ಏನು ಹೇಳಿದ? ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವೆನ್ನುವ ಬಲವಾದ ಕೋಟೆಯನ್ನು ಬರೆದು ಸಮರಕ್ಕೆ ಸಿದ್ಧರಾಗಿದ್ದಾರಂತೆ. ಪಾರ್ಥನಲ್ಲಿ ವ್ಯೂಹ ಭೇದಿಸುವ ಸಾಮರ್ಥ್ಯ ಇರುವುದಾದಲ್ಲಿ ಸಕಲ ಪರಿಕರಗಳೊಂದಿಗೆ ರಣರಂಗಕ್ಕೆ ಬರಲಿ ಎಂಬುದಾಗಿ ಹೇಳಿ ಕಳುಹಿಸಿದ್ದಾರೆ. ಈ ವಿಚಾರದಲ್ಲಿ ಭಾವರಿಂದ ಭಾವವೇನು ವಾಸುದೇವ
ಆ ಅವನೇ ನನ್ನ ಮೋಹದ ತಂಗಿ ಸುಭದ್ರೆಯ ಮಗ ಅಭಿಮನ್ಯು. ಹಾ ಸೋದರಯ್ಯ ಎನ್ನುವ ಮಮಕಾರದಿಂದ ಹ್ಮ್. ಆತನನ್ನು ವಿನಗೊಳಿಸಿದರೆ ಮುಂದೆ ಅವನನ್ನು ತಡೆ ಹಿಡಿಯುವುದು ಬಹಳ ಕಷ್ಟಕರವಾದೀತು. ಹಾ. ಅದಕ್ಕಾಗಿ ಮುಳ್ಳಿನಿಂದ ಮುಳ್ಳನ್ನು ಕಡಿಯುವ ತಂತ್ರದಂತೆ ಹೊರಗಿನ ಮಾರಿಯನ್ನು ಹೊರಗೆ ಓಡಿಸಬೇಕಾಗಿದೆ. ಹಾ. ಹಾಗಾಗಿ ಪಾತ ತಿಳಿದು ಫಲಗುಣಗೆಂದ ಏನು ತಿಳಿದು ಫಲಗುಣಗೆಂದ ಏನು ನೀನು ಸಮಸಪ್ತಯ ಅಡವಿಗಳಂತೆ ಬೇಗದಲ್ಲಿ ಸಮಸಪ್ತಯ ಅಡವಿಗಳಂತೆ ಬೇಗದಲ್ಲಿ ತಿಳಿದು ಫಲಗುಣ
ಇದಬಲ್ಲ ಕಾಮಪಿತ ಇದಬಲ್ಲ ಬಲರಾಮ ಅರಿವನು ಬಲರಾಮ ಅರಿವನು ಪಾರ್ಥ ತಿಳಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೌಮನು ಬಲ್ಲ ಹೋಗಲಿಕೆ ಭೂಮಿಯಲ್ಲಿ ಸುರಪತಿಯ ಮೌಮನು ಬಲ್ಲ ಹೋಗಲಿಕೆ ಆಗ ಏನು ಮಾಡೋಣ? ಆ ಅನುಜನಾದ ಪಾರ್ಥನು ಸಮಸಪ್ತಕರಲ್ಲಿ ಯುದ್ಧಕ್ಕೆ ತೆರಳಿದ್ದಾನೆ. ಇಷ್ಟ ದ್ರೋಣಾಚಾರ್ಯರು ಬಲಿದ ಚಕ್ರವ್ಯೂಹದ ಯುದ್ಧಕ್ಕೆ ಯಾರು ಹೋಗುತ್ತಾರೆ ಎನ್ನುವ ನಿರೀಕ್ಷೆಯಲ್ಲಿರುವಾಗ ಯುದ್ಧದಿಂದ ಘಟೋತ್ಕಚ, ವಿರಾಟ, ದೃಪದ, ಕುಂತಿಭೋಜ ಮುಂತಾದ ವೀರರು ನದಿಗೆ ಪ್ರವೀಣವನ್ನು ಪಡೆದು ಹೋಗಿದ್ದಾರೆ. ಆದರೆ ಪ್ರಯೋಜನವಾಗಲಿಲ್ಲ. ಕೋಟೆಯನ್ನು ಮುರಿದು ಒಳ ಪ್ರವೇಶ ಮಾಡಲು ಸಾಧ್ಯವಾಗದೆ ಎಲ್ಲರೂ ಹಿಂತಿರುಗಿ ಬಂದಿದ್ದಾರೆ. ಯೋಚಿಸುವಾಗ ಆ ಚಕ್ರವ್ಯೂಹದ ಮಾರ್ಗವನ್ನು ಅರಿತು ಅದನ್ನು ಮುರಿಯಬಲ್ಲವರು ಕೆಲವೇ ಮಾತ್ರವಾಗಿದ್ದಾರೆ. ಶ್ರೀ ಕೃಷ್ಣ ಬಲ್ಲವರಾಗಿದ್ದಾನೆ. ಬಲರಾಮ ತಿಳಿದಿದ್ದಾನೆ. ನನ್ನ ತಮ್ಮ ಪಾರ್ಥ ಅರಿತಿದ್ದಾನೆ. ಈ ಮೂವರು ಅಲ್ಲದೆ ಪಾರ್ಥನ ಮಗ ಅಭಿಮನ್ಯುವಿಗೆ ಕೋಟೆಯಿಂದ ಪ್ರವೇಶ ಮಾಡಲು ಮಾತ್ರ ಗೊತ್ತಿದೆ. ಪುನಃ ಕೋಟೆಯಿಂದ ಹಿಂದಿರುಗಿ ಬರುವುದನ್ನು ತಿಳಿಯಲಾರ. ಹಾಗಾದರೆ ಏನು ಮಾಡಲಿ? ಯಾರನ್ನು ಕಳುಹಿಸಲಿ? ಕೋಟೆಯನ್ನು ಹೋಗುವ ಪರಾಜಯಗಳು ಯಾರಿದ್ದಾರೆ? ನೋಡೋಣ. ಬರದಲ್ಲಿ ಪ್ರವೀಣವರನ್ನು ಬಿಟ್ಟಿರುತ್ತೇನೆ. ಯಾರಾದರೂ ಅಂತಂದರೆ ಬಂದಾರು. ಎಂದು ತಿಳಿಸುವ ಅರಿತರೆ ಬರಲು ಮಾತ್ರ ಪರಾಕ್ರಮವೇ. ಜಗದ್ಗುರುಪಾದಕ್ಕೆ ನಮೋ ನಮಃ. ಭಾರತ ಮಗು, ಏನಿದು ಆಶ್ಚರ್ಯ? ಪ್ರತಿನಿತ್ಯ ಬಂದು ವಂದಿಸಿಕೊಂಡಾಗ ಬಾರಪ್ಪ ಮಗು ಎಂಬುದಾಗಿ ನನ್ನನ್ನು ಎತ್ತಿ ಮುದ್ದಾಡುವ ಪದ್ಧತಿ. ಆದರೆ ಈಗ ಬರೇ ಬಾರಪ್ಪ ಮಗು ಅಂತ ಹೇಳಿ ಎಲ್ಲವನ್ನು ನೋಡುತ್ತಾ ಇದ್ದೀರಲ್ಲ. ಯೋಚಿಸುವಾಗ ಗೊತ್ತಾಯಿತು, ನನ್ನ ಸ್ನೇಹಿತ ಹೇಳಿದ ಮಾತು ಸತ್ಯ. ಬೇಡು ಬೇಡು
ಮಗನೇ ಕಾಲಾಗ್ರಿಯ ಪೊಗಳುವುದೋ. ಮಗನೇ ಕಾಲಾಗ್ರಿಯ ಪೊಗಳುವುದೋ. ಮಗನೇ ಕಾಲಾಗ್ರಿಯ ಪೊಗಳುವುದೋ. ಆಯಿ ಬರ ಜಗಜಗಿಸುವ ಪೆಟ್ಟೆಯು ಅಲೆದಾಡಬಹುದೋ. ಅಲೆದಾಡಬಹುದೋ. ಆಯಿ ಬರ ಜಗಜಗಿಸುವ ಪೆಟ್ಟೆಯು ಅಲೆದಾಡಬಹುದೋ. ಉರಿಗದ ಮೃತ್ಯುವಿನ ಬಾಯಲು ಪೋಯ್ತು ಬರಬಹುದೋ. ಉರಿಗದ ಮೃತ್ಯುವಿನ ಬಾಯಲು ಪೋಯ್ತು ಬರಬಹುದೋ. ಪದುವನ್ ಅಸಾಧ್ಯವೋ ಚಕ್ರವ್ಯೂಹವನು. ಪದುವನ್ ಅಸಾಧ್ಯವೋ ಚಕ್ರವ್ಯೂಹವನು. ಮಗನೇ ಪದುವನ್ ಅಸಾಧ್ಯವೋ ಚಕ್ರವ್ಯೂಹವನು. ಸುಕುಮಾರ, ಜನಕ, ನಿನ್ನ ಪೌರುಷದ ಮಾತನ್ನ ಕೇಳುವಾಗ ಹಾ. ಭಾರತದಲ್ಲಿ ಬಳಲುತ್ತಿರುವ ಒಬ್ಬ ಮನುಷ್ಯನಿಗೆ ಹಾ. ಒಮ್ಮೆಲೆ ದ್ವಿವೇದ ರಾಶಿಯನ್ನು ಕಂಡಷ್ಟು ಸಂತೋಷವಾಗುತ್ತಾ ಇದೆ. ಹಾ. ಅಷ್ಟೇ ಅಲ್ಲ, ಹಾ. ತೊಡಕದಲ್ಲಿ ಸಂಚರಿಸುವ ವ್ಯಕ್ತಿಗೆ ಬೆಳಕನ್ನು ಒದಗಿಸಿದಲ್ಲಿ ಹೇಗಾಗಬಹುದು? ಹೌದು. ಅಂತೆ ನನ್ನ ಪರಿಸ್ಥಿತಿ. ಸುಕುಮಾರ, ಉದ್ವೇಗವನ್ನು ಸಜ್ಜಾಗಿ ಬರುತ್ತದೆ. ಹಾ. ವೈರಿಗಳೊಡನೆ ಹೋರಾಡುವಾಗ ಜಾಗ್ರತೆ. ಲಘು ಬೀಗಗಳನ್ನು ನೋಡಿ ಕಾದಾಡಬೇಕು. ಹಾ. ಇದು ದ್ರವೀಣ ನಿನಗೆ ಶ್ರೇಯಸ್ಸಾಗಲಿ. ಹೋಗಿ ಬಾ. ಜನಕ, ಆಶೀರ್ವಾದ ಬರಬೇಕು. ಹೋಗಿ ಬರುತ್ತೇನೆ. ಶ್ರೇಯಸ್ಸಾಗಲಿ ನಿನಗೆ. ಹೋಗಿ ಬಾ. ಓಹೋಯ್! ಹಾ. ತಂದವರಿಂದ ಆಶೀರ್ವಾದವನ್ನು ಅಪ್ಪಣೆಯನ್ನು ಪಡೆದಿದ್ದಾಗಿದೆ. ಹ್ಮ್. ಇನ್ನು ಹೊಸವನ್ನೇನಿಲ್ಲವೇ? ಆಗದು. ನನ್ನ ಹೆಂಡವ ಸುಭದ್ರಾ ದೇವಿಗೆ ಒಂದು ಮಾತನ್ನು ಮಾಡದೆ ಹೋದಲ್ಲಿ ಹಾ. ಅವಳು ನನ್ನ ನೆನೆಯುತ್ತಾ ಹತ್ತು ಸತ್ತಾಳು. ಅದಕ್ಕಾಗಿ ತಾಯಿಯ ಅಂತಃಪುರವನ್ನು ಸೇರಿ ಅವಳಿಂದ ಆಶೀರ್ವಾದವನ್ನು ಅಪ್ಪಣೆಯನ್ನು ಪಡೆದು ಮುಂದಿರುತ್ತೇನೆ. ನಳಿನಮುಖಿ ಸೌಭದ್ರೆ ಬಂದರು ಮಗನ ಬಳಿಗೆ. ತಾಯಿಪಾದಕ್ಕೆ ಒದಗಿಸಿಕೊಂಡಿದ್ದೇನೆ. ಶುಭವಾಗಲಿ. ಎದ್ದೇಳು. ಮಗನೇ ಇದೇನಿದು ಸಡಗರವಿಲ್ಲದೆ. ಮಗನೇ ಇದೇನಿದು ಸಡಗರವಿಲ್ಲದೆ. ಮಗನೇ ಇದೇನಿದು ಸಡಗರವಿಲ್ಲದೆ. ಅಗಲು ತನವ ಆಡುತ್ತಾಳೆ. ಅಗಲು ತನವ ಆಡುತ್ತಾಳೆ.
ಏಕಾಕೇತನು ಶರಗಳನೆ ಕೈಯೊಳಗಾದು ಮಗುವೆ ನೀಪೋ ಪುಟ್ಟೆಲ್ಲಿಯೇ ಓ ಮಗುವೆ ನೀಪೋ ಪುಟ್ಟೆಲ್ಲಿಯೇ ಏಕಾಕೇತನು ಶರಗಳನೆ ಕೈಯೊಳಗಾದು ಸುಕುಮಾರ, ಅಮ್ಮ. ಏನು ಇದು? ಪ್ರತಿದಿನವೂ ನನ್ನಲ್ಲಿಗೆ ನೀನು ಬರುವಾಗ ಈ ಸಲಕರಣೆಗಳಿಂದ ಕುಂದದಿಲ್ಲ. ಇದನ್ನೇನು ಚಿತ್ರವಾಗಿ ತೋರುತ್ತಾ ಇದೆಯಲ್ಲ? ಏನಮ್ಮ ಅಂಥ ವಿಶೇಷ? ಮರದಲ್ಲಿದ್ದರ ಸೂರ್ಯನಲ್ಲಿ ಬೆನ್ನಲ್ಲಿ ಬಾಣ ತುಂಬಿದ ಪುತ್ತಳಿಕೆಯನ್ನು ಕಟ್ಟಿದ್ದಿ. ಮುಖವನ್ನು ನೋಡುವಾಗ ವೀರಾವೇಶವು ಮುತ್ತಾದೆ. ಕಾಲು ನಡಿಗೆಯಲ್ಲಿ ನನ್ನ ಮನೆಗೆ ಬರುವ ನೀನು ಇಂದು ಸಾರಥಿಯಿಂದ ಕೂಡಿದ ರಥವನ್ನೇರಿ ಬಂದಿದ್ದೀಯಲ್ಲ? ಹಾ, ಎಲ್ಲಿಗೆ ನಿನ್ನ ಆಗಮನ? ಏನಪ್ಪ ಇದು? ನನ್ನ ಈ ಪರಿಕರಗಳನ್ನು ಕಂಡ ನಿಮಗೆ ಸಂಶಯ ಬರುವುದು ಸಹಜವೇ ಆಗಿದೆ. ಇದಕ್ಕೆ ಕಾರಣವಿದೆಯಮ್ಮ. ಕಲಶ ಸಂಭವರಾದ ದ್ರೋಣಾಚಾರ್ಯರು ಬಲವಾದ ಚಕ್ರವ್ಯೂಹ ಎನ್ನುವ ಕೋಟೆಯನ್ನು ಬರೆದಿದ್ದಾರಮ್ಮ. ಆಚಾರ್ಯರ ಕೋಟೆಯನ್ನು ಬರೆದರೆ ವಿನ್ಯಾಸಕ್ಕೆ ಇಲ್ಲಿಗೆ ಬಂದೆ? ಅಮ್ಮ, ಆ ಕೋಟೆಯ ಮೂಲೆ ಒಳ ಹಕ್ಕು ಸುಭಟರೊಡನೆ ಹೋರಾಡುವ ಭಟರು ನಮ್ಮ ಪಾಳ್ಯದಲ್ಲಿ ಯಾರೂ ಇಲ್ಲ ಎಂಬುದಾಗಿ ದೊಡ್ಡ ತಂದೆಯವರು ಚಿಂತಿಸುತ್ತಾ ಇದ್ದಾರಮ್ಮ. ಇದನ್ನು ತಿಳಿದು ನಾನು ಸ್ಥಳದಲ್ಲಿ ಬೇಕಾದ ಬಾಣಗಳನ್ನು ಧರಿಸಿ ಅವರಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನಮ್ಮ. ರಣರಂಗದಲ್ಲಿ ಶೌರ್ಯ ನಿನ್ನ ಮಗನ ಪರಾಕ್ರಮವನ್ನು ಕಣ್ಣಾರೆ ಕಂಡು ಸಂತೋಷ ಪಡಬಹುದು ತಾಯೇ. ಕೊಡು ಅಪ್ಪಣೆ. ಅಭಿಮನ್ಯು, ನೀನು ಕೋಟೆಯನ್ನು ಬಿಟ್ಟು ಹೊರಟಿದ್ದೀಯೆ. ಏತಕ್ಕಿಂತ ಬುದ್ಧಿ ಬಂತೋ ಕಂದ ಏತಕ್ಕಿಂತ ಬುದ್ಧಿ ಬಂತೋ ಕಂದ ಏತಕ್ಕಿಂತ ಬುದ್ಧಿ ಬಂತೋ ಕಂದ ನಿನಗೆ ಪ್ರೀತಿಗೇನು ಮರಣ ದೊಸಗೆ ನಿನಗೆ ಪ್ರೀತಿಗೇನು ಮರಣ ದೊಸಗೆ ಕಂದ ಏತಕ್ಕಿಂತ ಬುದ್ಧಿ ಬಂತೋ ಕಂದ ಅಭಿಮನ್ಯು, ಅಮ್ಮ, ಏನು ಮಾತನಾಡುತ್ತಾ ಇದ್ದೀಯಾ? ಈ ವಯಸ್ಸಿನಲ್ಲೇ ನಿನಗೆ ಇಂಥ ಬುದ್ಧಿ ಯಾತಕ್ಕೆ ಬಂತಪ್ಪ? ಯಾವ ಕೆಲಸ
ಜನನಿಯ ಪಾದಕ್ಕೆ
Thank you.
ಚಕ್ರವರ್ತಿಗಳಾದ ಆಚಾರ್ಯ ದ್ರೋಣ, ಕರ್ಣ, ಅಶ್ವತ್ಥಾಮ ಕೃಪ, ಕೃತವರ್ಮ, ಶಕುನಿ, ಬಹಲಿಕ ಮುಂತಾದ ಪ್ರಬಲ ಪರಾಕ್ರಮಿಗಳು ಭಾರತದನೇ ಅಭಿಮನ್ಯನ ಸರಳ ಉರಿಯನ್ನು ತಾಳಲಾರದೆ ಎಲ್ಲರನ್ನು ಹಿಮ್ಮೆಟ್ಟುತ್ತಿದ್ದಾರೆ. ಇನ್ನು ಸುಮ್ಮನೆ ರುಚಿದವಲ್ಲ, ಮಾದ್ರಾಧೀಶ ಶಲ್ಯ ನಾನೇ ಹೋಗಿ ಅವನನ್ನು ಎದುರಿಸುತ್ತೇನೆ. ಎಲ್ಲವೋ ಬಾಲಕ, ಹಾರಬೇಡ, ಅಲ್ಲೇ ನಿಲ್ಲು. ನಿನಗೊಂದು ಹೆಮ್ಮೆ ಇದೆ, ನಮ್ಮವರು ನಿನ್ನನ್ನು ಕಾದಲಾರದೆ ಎಲ್ಲರನ್ನು ಹಿಮ್ಮೆಟ್ಟುತ್ತಿದ್ದಾರೆ ಎನ್ನುವ ಗರ್ವ ಇರಬಹುದು. ತಪ್ಪು ಮಾಡಿದವರು ನಾವು. ಬಾಲಕ ಎನ್ನುವ ಕರುಣೆಯಿಂದ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದಕ್ಕೆ ಗರ್ವವಿದೆ, ಶಿಖರವನ್ನು ಏರಬೇಡ. ಇಗೋ ಮಾದ್ರಾಧೀಶ ಶಲ್ಯ ಉಪದಿ ಬಂದಿದ್ದೇನೆ. ಹಿಂದೆ ಬಂದವರ ಬರೀ ಇಲ್ಲ, ನನ್ನಂತೆ ಯಾರೂ ಇಲ್ಲ. ಸ್ವಂತವನ್ನು
ಹಾ ಬುದ್ಧಿಯನ್ನು ಉಪಯೋಗಿಸಬೇಕಾದದ್ದು ನಮ್ಮ ಕರ್ತವ್ಯ. ಹಾ ಆದ್ದರಿಂದ ಕರ್ಣ ಗುರುಗಳೇ, ವಂದಿಸಿಕೊಂಡಿದ್ದೇನೆ. ಕರ್ಣ ಪಾಪ ವೈರಿ ಭೂತನ ಕಾಮಿತ ಕರ್ಣ ಪಾಪ ವೈರಿ ಭೂತನ ಕರ್ಣ ಪಾಪ ವೈರಿ ಕರ್ಣ, ಆ ಗುರುಗಳೇ ವೈರಿಗಳೆಂಬ ನಾವರ ಕುಲಕ್ಕೆ ಅವರೊಡನಿರುವ ನಿಮಿತ್ತಲೂ ಆ ಹುಡುಗನಿಗೆ ಏನೂ ಮಾಡಲು ಸಾಧ್ಯವಾಗಲೇ ಹೋಯಿತು. ಅದಕ್ಕಾಗಿ ಆ ಹುಡುಗನ ಬಳಿ ಧನಸ್ಸು ಇದೆ ಎಂದಾದರೆ ಅವನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಬಿಸಿಲಿಂದ ಆತನ ಧನಸ್ಸನ್ನು ಖಂಡಿಸು. ಆಮೇಲೆ ನೋಡೋಣ. ಇದಕ್ಕೆ ಏನು ನಿನ್ನ ಅಭಿಪ್ರಾಯ? ಕಲಶ ಸಂಭವರುಂದ ನುಡಿಗೆ ರವಿ ಜಂಪೆದ ಕಲಶ ಸಂಭವರುಂದ ನುಡಿಗೆ ರವಿ ಜಂಪೆದ ಸುಲಭವೇ ಮಾರತ ಕದರಲವು ಪಟರು ಸುಲಭವೇ ಮಹಾರಥರ್ ಕದನಲವು ಪಟ ನಮ್ಮ ಕಲಗಕಿದಿರಾದ ಶಿಶುವ ಜಯಿಸಲಾರದೆ ಯಮ್ಮ ಕಲಗಕಿದಿರಾದ ಶಿಶುವ ಜಯಿಸಲಾರದೆ ಧರ್ಮ ಖಂಡಿಪು ಉಚಿತವೇ ಆ ಆ ಆ ಆಚಾರ್ಯರೇ, ಹೇಳಿ ಕರ್ಣ, ಅಭೇದ್ಯವಾದ ಚಕ್ರವ್ಯೂಹವನ್ನು ಮುರಿದು ಪುರಸಮರ್ಥರಾದ ನಮ್ಮವರನ್ನೆಲ್ಲ ಆ ಒಬ್ಬ ಹುಡುಗ ಹೇಗಾದರೂ ಗೆಲ್ಲಲೇಬೇಕೆಂಬ ನಿರ್ಣಯಕ್ಕೆ ಬಂದೇ ಇದ್ದರು. ನ್ಯಾಯ ಸಮ್ಮತವಾದ ಯುದ್ಧವನ್ನು ಕೈದಿತ್ತು. ದಂಡಿಗಳಂತೆ ಹುಡುಗನ ಹಿಂದಿನ ತಪ್ಪು. ಇಲ್ಲನ್ನು ತುಂಡರಿಸುವುದು ಧರ್ಮವೇ? ಈ ಕೃತ್ಯವನ್ನು ಲೋಕ ಮೆಚ್ಚಿದೆ. ಇಂತಹ ದುಷ್ಟಕೃತ್ಯಕ್ಕೆ ನಾವು ಪ್ರಚೋದಿಸಬಹುದೇ? ನಾನಂತೂ ಈ ದುಷ್ಟಕೃತ್ಯವನ್ನು ಮಾಡಲಾರೆ. ನನ್ನಲ್ಲಿ ಹೇಳಬೇಡಿ. ಭೂಮಿ ಪಾಲಕ ಕಲಿಯಲು ಸೋಗ ಕಾಮಿತ ಭೂಮಿ ಪಾಲಕ ಕಲಿಯಲು ಸೋಗ ಭೂಮಿ ಪಾಲಕ ನುಡಿಯಲು ಸೋಗ ಕಾಮಿಸಲು ನಿನಗಿಲ್ಲ ದೋಷವೋ ಕಾಮಿಸಲು ನಿನಗಿಲ್ಲ ದೋಷವೋ ಸ್ವಾಮಿ ಕಾಲದೆ ನಿಂದೆ ಸೋತು ಜೀವಧಾನ ಸ್ವಾಮಿ ಕಾಲದೆ
ಇದೀಗ ಗುರುವಂದನಾ ಕಾರ್ಯಕ್ರಮ. ಗುರುಗಳಿಗೆ ವಂದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವ್ಯವಸ್ಥಾಪಕ ಅಧ್ಯಕ್ಷರಾದ ನಾರಾಯಣ್ ಮಣಿ ಸರ್ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.